ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಊರಿಗೆ ಹೊರಟಿದ್ದೀನಿ ನೋಡ್ರಿ. ಬೆಳಗ್ಗೆ ಎದ್ದು ಎಲ್ಲ ದಿನನಿತ್ಯ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿ, ಅಂದರೆ ಕೆಲಸಗಳನ್ನೆಲ್ಲ ಮುಗಿಸಿ ಕಸ ಬಂಡೆ ಎಲ್ಲ ಮಾಡಿ ಊರಿಗೆ ರೆಡಿ ಆಗಿದ್ದೀವಿ. ಬರ್ರಿ ಇವಾಗ ಚಾಮರಾಳಕ್ಕೆ ಬಂದು ಕುಂತಿದ್ದೀವಿ ನೋಡ್ರಿ. ಬೆಳಗ್ಗೆ 6 ಗಂಟೆಗೆ ಬಿಟ್ಟಿವಿ ಅಲ್ಲಿಂದ. ಚಾಮರಾಳಕ್ಕೆ ಬಂದು ಒಂದು ಅರ್ಧ ತಾಸು ಹೆಚ್ಚನಾಗೆ ಕುಂತೇವೆ, ಯಾಕಂದ್ರೆ ಬಿಜಾಪುರ ಬಸ್ ಬರೋದು ಲೇಟ್ ಆಯಿತು. ಹಿಂಗಾಗಿ ನೋಡ್ರಿ ಇವಾಗ ಎಂಕಂಚಿಗೆ ಬಂದೀವಿ. ಎಂಕಂಚಿಗೆ ಬಂದು ತಂಗಿ ಆ ಕಡೆ, ನಾನು ಈ ಕಡೆ, ಹಿಂಗಾಯ್ತು ನೋಡ್ರಿ. ಮಕ್ಳು ಎಕ್ಸಾಮ್ ಅದಾವ ಅಂತೇಳಿ ತಂಗಿ 2 ಮಕ್ಕಳು ಕರ್ಕೊಂಡು ಅವ್ರ ಊರಿಗೆ ಹೊಂಟಿದ್ಲು. ಇಬ್ಬರು ಅಲ್ಲೇ ಬಿಟ್ಟಿದ್ವಿ. ಹಳ್ಯಾಳ ಓಕೆ. ಇದು ಹಾಯ್ ಸ್ನೇಹಿತರೆ, ನೋಡ್ರಿ ಬಂದು ನೋಡ್ರಿ ಊರಿಗೆ ಬಂದು ಊಟ ಮಾಡಿ ಕುಂತೀನಿ. ಬೆಳಿಗ್ಗೆ 4 ಗಂಟೆಗೆ ಎದ್ದೀನಿ. ಕಣ್ಣು ಮುಚ್ಚಾಕತ್ತೈತಿ, ಸದ್ದಿತ್ತಿ ಬರಕತ್ತೈತಿ. ನೀ ಯಾವಾಗ ಎದ್ದು ಬಂದು, ಯಾವಾಗ ನಾ ಎದ್ದು ತೆಳಗೆ, ನೀ ಎದ್ದು ತೆಳಗೆ ಬಂದು ಎಬ್ಸಿದಿ, ಹೋಗಿ ಬಾಗಿಲು ತೆಗೆದೆ. ಇದು ಸ್ವಲ್ಪ ಸಜ್ಜರ ಮಕ್ಕಳದು ಮತ್ತೆ ಎಚ್ಚರಾಗೋದು ಹಿಂಗಾಯ್ತು. ಮತ್ತು ಎದ್ದು ನೀನು ನೀರು ಕಾಯಕಿಡಕಂದೆ, ನೀರು ಕಾಯಕೈತಿ. ಹಂಗೆ ಸ್ವಲ್ಪ ಕಸ ಹುಡುಗೋದು, ಅದು ಮಾಡೋದು, ಹೇಳೋದು 6 ಗಂಟೆ ಮೇಲೆ ಹೇಳ್ತಿದ್ದೆವು. ಅದ್ರಾಗ ಮತ್ತು ನೀತಿಗಟ್ಟಂಗೆ ಆಗೈತಿ ಮನುಷ್ಯಾಗ. ಮತ್ತು ಊಟ ಮಾಡಿದ್ದೀನಿ ರೀ. ಬಂದು ಹಸುವಾಗಿತ್ತು. ಬೆಳಗ್ಗೆನೇ ಬಿಟ್ಟಿದ್ದೆ ಅಲ್ಲಿದ್ದೇನೆ. ಬೆಳಗ್ಗೆ 6 ಗಂಟೆಗೆ ಬಿಟ್ಟಿದ್ದೆ ಅಲ್ಲಿದ. 6 ಗಂಟೆಗೆ ಬಂದು ಯಪ್ಪ ಏನು ಗದ್ದಲ ಅಂತೀರಿ ಬಸ್ಸು. ಅಲ್ಲಿಂದ ನಿಂತ್ಕೊಂಡು ಬಂದೀನಿ ಸ್ನೇಹಿತರೆ. ಅದರ ಮೊದಲೇ ಬಟ್ಟು ಬ್ಯಾನ್ ಆಗೈತಲ್ಲ, ತೆಗಿ ಸೌಂಡು. ಅದು ಹೆಬ್ಬರಳು ಬ್ಯಾನೆ ಒಂದಾಗೈತಲ್ಲ, ಕಮ್ಮಿ ಆಗಿತ್ತು. ಅದು ಏನು ಅಮ್ಮ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಅಮ್ಮ ಒಬ್ಬರು ಹೋಮ್ ರೆಮಿಡಿ ಹೇಳಿದ್ರಲ್ಲ, ಮಾಡ್ಕೊಂಡಿದ್ದೆ ಒಂದು 3 ದಿನ. ಅದನ್ನು ಅಪ್ಲೈ ಮಾಡಿಕೊಂಡೆ. ಅದು ಬಿರ್ರನೇ ಬಿದ್ದಿತ್ತು. ಅವ್ರು ಹೇಳಿದಂಗೆ ಮಾಡಿದ್ದೀನಿ. ಅದು ಸ್ವಲ್ಪ ಬಟ್ಟೆ ಎಲ್ಲ ಬ್ಲ್ಯಾಕ್ ಆಗಿತ್ತಲ್ಲ, ಅದು ನೀನು ಕುಂತ್ಕೊಂಡು ಎಲ್ಲ ನೈಟ್ ಸ್ವಚ್ಛ ತೊಳ್ಕೊಂಡೆ. ಅದು ತೊಳ್ಕೊಂಡು ಬಂದೆಲ್ಲ. ಅದು ನಿಂತ್ಕೊಂಡು ಬಂದೀನಿ ರೀ. 50 ಕಿಲೋಮೀಟ್ರ್ ಬಸ್ನಲ್ಲಿ ನಿಂತ ಬಂದೀನಿ. ಒಟ್ಟ ಕುಂದ್ರಕ್ಕೆ ಜಾಗಿಲ್ಲ, ಸಿಕ್ಕಾಪಟ್ಟೆ ಗದ್ದಲ. ಅದು ನೋಡ್ರಿ ಇವಾಗ ಮತ್ತೆ ತಟ 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 ಅನ್ನಕತ್ಬಿಟ್ಟೈತಿ. ಬಟ್ಟು ಬ್ಯಾನ್ ಹಾಕತ್ಬಿಟ್ಟೈತಿ. ಬೆರಳು ತೋರಿಸ್ತು ನೋಡ್ರಿ. ಕಾಲುಂಗ್ರೆ ಹಾಕೊಂಡೇ ಇಲ್ಲ, ಅದನ್ನು ಬಿಟ್ಟಿನಿ. ಅದನ್ನು ಪೂರ್ತಿ ಇದಾಗೋವರೆಗೆ. ಇದು ಬಟ್ಟು ಹೊಳ್ಳಿ ಬಿಟ್ಟೈತ್ರಿ ನೋಡ್ರಿ. ಇದು ಈ ಕಡೆ ಹೊಳ್ಳಿ ಬಿಟ್ಟೈತಿ. ಬೆರಳು ಕರ್ರಗಾಗೈತಿ ನೋಡ್ರಿ. ಉಗುರು ಕರ್ರಗಾಗಿಬಿಟ್ಟೈತಿ, ಕಪ್ಪಾಗೈತಿ ಉಗುರು. ಇನ್ನು ಇಲ್ಲಿ ಬ್ಯಾನ್ ಐತ್ರಿ ಇದು. ಅದ್ರಾಗ ಇವತ್ತು ನಿಂತಿನಲ್ಲ, ಇಲ್ಲೆಲ್ಲ ಬಾವು ಕಮ್ಮಿ ಆಗೈತಿ, ಇಲ್ಲೆಲ್ಲ ಕಮ್ಮಿ ಆಗೈತಿ. ಇನ್ನು ಇಲ್ಲೇ ಸ್ವಲ್ಪ ಇಲ್ಲೇ ನೋವು ಐತಿ ನೋಡ್ರಿ. ಇಲ್ಲೇ ಸಿಕ್ಕಾಪಟ್ಟೆ ನೋವು ಐತಿ. ಅದ್ರಾಗ ಇವತ್ತು ನಿಂತು ಬಂದಿನಲ್ಲ, ಸಿಕ್ಕಾಪಟ್ಟೆ ತಟ 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 ಅನ್ನಕತ್ತಬಿಟ್ಟೈತಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ರೀ. ಟ್ಯಾಬ್ಲೆಟ್ ತೊಗೊಂಬಂದಿನಿ. ಟ್ಯಾಬ್ಲೆಟ್ ಜೊತೆಗೆ ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡ್ತೀನಿ. ಸಂಗೀತ ಪ್ರೇಮಿಗಳು ಅವರು ಒಂದು ಪ್ರಾಮಾಣಿಕ ಸೇವೆಯಿಂದ ಅವರ ಮಗನೂ ಕೂಡ ಇದೇ ವರ್ಷಿನ ಒಂದು MBBS ಗೌರ್ಮೆಂಟ್ ಗುಲ್ಬರ್ಗ ಕಾಲೇಜ್ ವಿಷಯ ಇದ್ದಾನೆ. ಅವನು ಕೂಡ ನಮ್ಮ ವಿದ್ಯಾರ್ಥಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಈಗ ನಾಗರಾಜ್ ಸರ್ ಅವರು ಒಂದು ಸಂಗೀತವನ್ನು ನಡೆಸಿಕೊಡಬೇಕಾಗಿ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಓಕೆ ಸ್ನೇಹಿತರೆ, ನೋಡ್ರಿ ಪುರಾಣ ಕೇಳಕ್ಕಂತ ಬಂದಿದ್ವಿ. ಭಾಳ ಚಂದ ಹೇಳ್ತಾಯಿದ್ರು ಪುರಾಣ. ಅಂದರೆ 2 ಥರ ಪುರಾಣ ಹೇಳ್ತಾ ಇದ್ದಾರೆ ರೀ. ಒಂದು ದಾನೇಶ್ವರಿ ದೇವಿದು ಪುರಾಣ, ಆಮೇಲೆ ಸಿದ್ಧ ಶಿವಯೋಗೇಶ್ವರ ಪುರಾಣ ಹೇಳ್ತಾ ಇದ್ದಾರೆ ನೋಡ್ರಿ. ಬಂದು ಕುಂತೆವು. ಆಮೇಲೆ ಅದ್ರಾಗ ಇನ್ನೊಂದು ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಜನ ಎಲ್ಲ ಬಂದಿತ್ತು. ಅಲ್ಲೆಲ್ಲ ಮುಂದ್ಗಡೆ ಹೆಣ್ಮಕ್ಳೆಲ್ಲ ಕುಂತಿದ್ರು ನೋಡ್ರಿ. ನಾನು ಅಲ್ಲಿ ಯಾಕೆ ಕುಡಿಯಲ್ಲ ಅಂದ್ರೆ, ಸಣ್ಣ ಮಕ್ಕಳೆಲ್ಲ ತಿರುಗಾಡ್ತಿರ್ತಾವೆ, ಓಡಾಡ್ತಿರ್ತಾವೆ. ನನ್ನ ಕಾಲು ತುಳಿದು ಬಿಟ್ರೆ ಮತ್ತಿಷ್ಟು ನೋವಾಗುತ್ತೆ ಅನ್ನೋ ಕಾರಣಕ್ಕಾಗಿ ಸೈಡಿಗೆ ಕಟ್ಟೆ ಐತಲ್ರಿ, ಅಲ್ಲಿ ಕಟ್ಟೆಗೆ ನಾವು ಕುಂತಿದ್ದೇವೆ ನೋಡ್ರಿ. ಭಾಳ ಚಂದ ಹೇಳಿದ್ರು ರೀ ಪುರಾಣ. ಆಮೇಲೆ ಹಾಡು ಬೇರೆ ಭಾಳ ಚಂದ ಹಾಡಿದರು.
ಓಕೆ ಸ್ನೇಹಿತರೆ, ನೋಡಿರಿ ಇವಾಗ ಎಲ್ಲರೂ ಪ್ರಸಾದ ಸೇವಿಸೋದಕ್ಕೆ ಕುಂತಿದ್ದಾರೆ. ಪ್ರಸಾದ ತೊಗೊಳ್ಬೇಕಂತ ಹೇಳ್ಬಿಟ್ಟು ನೋಡಿರಿ ಎಲ್ಲರೂ ನೋಡಿರಿ, ಸಣ್ಣ ಮಕ್ಕಳು ಸೋದಕ್ಕೆ ಎಲ್ಲ ಸೇವೆ ಮಾಡೋದು, ದೇವ್ರ ಸೇವೆ ಮಾಡೋದು ನೋಡಿರಿ. ಎಲ್ಲರೂ ಇಷ್ಟಿಷ್ಟು ಮಕ್ಕಳು ಮೊದಲು ಮಾಡಿ ಎಲ್ರಿಗೂ ಅನ್ನ ಬಡಿಸೋದು. ಅನ್ನ ಸಾಂಬಾರು ಮಾಡಿದರೆ ಕೆಲವು ಟೈಮ್ ಸ್ವೀಟ್ ಮಾಡಿರ್ತಾರೆ ದಾನಿಗಳು. ಅಂದರೆ ಊರನ್ನೋದು ಒಬ್ಬರು ತಂದು ಹಾಕ್ತಾರೆ ಮಾಲು ಮಸಾಲೆ ಎಲ್ಲ. ಸಂಜೆ ಊಟಕ್ಕೆ ಒಬ್ಬೊಬ್ಬರು ಒಂದೊಂದು ದಿನ ವಹಿಸ್ಕೊಂಡಿರ್ತಾರೆ. ಹೀಗಾಗಿ ಅನ್ನ ಪ್ರಸಾದ ನಡೆದೈತೆ ನೋಡಿರಿ. ಹಿಂಗೆ ಎಲ್ಲರೂ ಕುಂತ್ಕೊಂಡು ಊಟ ಮಾಡ್ತಾಯಿದ್ವಿ, ಅಂದರೆ ಪ್ರಸಾದ ತೊಗೊತಾ ಇದ್ವಿ. ಚಂದ 11 ಗಂಟೆವರೆಗೂ ಪುರಾಣ ಹೇಳಿದ್ರೆ ನಮಗೆ ಬೇಸರ ಇಲ್ಲ ನೋಡಿರಿ. 11 ಗಂಟೆವರೆಗೂ ಅವು ಭಾರಿ ಅಂದ್ರೆ ಪುರಾಣ ಮುತ್ಯಾರ ಅಬ್ಬಾಬು 11 ಆಗೈತಿ, 11 ಮ್ಯಾಗ ಆಗೈತಿ, ಆದ್ರೆ ನೀವು ಇಷ್ಟು ಚಂದ ಎಲ್ಲ ತಾಯಂದ್ರೆ ಕುಂತ್ಕೊಂಡು ಕೇಳ್ತಾ ಇದ್ರಲ್ಲ, ನನಗೆ ಭಾಳ ಖುಷಿ ಆಗುತ್ತಾ ಅಂತಂದರು. ಅಷ್ಟು ಚಂದ ಕುಂತ್ಕೊಂಡು ಎಲ್ಲರೂ ಕೇಳ್ತಾ ಇದ್ರು. ಅಂದ್ರೆ ಅವ್ರು ಹೇಳೋದ್ರ ಮೇಲೆ ಡಿಪೆಂಡ್ ಇರ್ತೈತೆ ರೀ ಪುರಾಣ. ಅವ್ರು ಎಷ್ಟು ಚಂದ ಹೇಳ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಇರ್ತೈತೆ ನೋಡಿರಿ. ಮಜ್ಜಿಗೆ ಸಾರು